ನಮಸ್ಕಾರ ಎಲ್ರಿಗೂ. ನಾನು ಭೈರಪ್ಪನವರ ಬಹುದೊಡ್ಡ ಅಭಿಮಾನಿ. ನನ್ನ ಪೇಜ್ ಫಾಲೋ ಮಾಡೋರೆಲ್ರಿಗೂ ಗೊತ್ತಿದೆ. ಅಷ್ಟಾದ್ರೂ ನನ್ನ ಹತ್ರ ಅವರ ಒಂದು ಪುಸ್ತಕ ಸಂಗ್ರಹವೂ ಸಹ ಇರಲಿಲ್ಲ. ನಾನು ಅಕ್ಕನಿಂದ ಮತ್ತೆ ನನ್ನ ತಮ್ಮನಿಂದ ಎರವಲು ಪಡೆದು ಓದಿದ್ದೆ ಹೆಚ್ಚು. ಈ ಬಾರಿ ನನ್ನ ಹುಟ್ಟುಹಬ್ಬಕ್ಕೆ ನಾನೇ ಗಿಫ್ಟ್ ಮಾಡ್ಕೊಂಡೆ ಭೈರಪ್ಪನವರ ಅಷ್ಟು ಪುಸ್ತಕಗಳನ್ನ ಒಮ್ಮೆಲೆಕ್ಕೊಂಡು. ಅದೊಂಥರ ಎಷ್ಟು ಖುಷಿ ಅನ್ಸುತ್ತೆ. ಯಾವ್ದಾವ್ದು ಇದೆ ಸಂಗ್ರಹದಲ್ಲಿ ತೋರಿಸ್ತೀನಿ ಬನ್ನಿ. ಭಿತ್ತಿ ಎಷ್ಟು ಇಷ್ಟ ಆಗಿತ್ತು ಈ ಕೃತಿ ಅಂದ್ರೆ ಓದ್ಬೇಕಾದ್ರೆ ಸಿಕ್ಕಾಪಟ್ಟೆ ಎತ್ತಿದೆ. ತಂತು ಗಾತ್ರದಲ್ಲಿ ಎಷ್ಟು ಅಗಾಧವಾಗಿದೆಯೋ ಅಷ್ಟೇ ವಿಷಯ ಜ್ಞಾನವೂ ಸಹ ಇದೆ. ವಂಶವೃಕ್ಷ ಪದೇ ಪದೇ ಓದಿಸ್ಕೊಳ್ಳುವಂತಹ ಕೃತಿ, ಒಂಥರ ಕ್ಲಾಸಿಕ್ ಕೃತಿ. ಸಾಕ್ಷಿ ಹೇಗೆಲ್ಲ ಬರಿಬೋದು ಅಂತ ಭೈರಪ್ಪ ಅವ್ರಿಗೆ ಮಾತ್ರ ಯೋಚನೆ ಮಾಡಕ್ ಸಾಧ್ಯ. ಅಂಚು ಅಮೃತ ಸೋಮು ಕಾಡ್ತಾರೆ ಖಂಡಿತ. ಗೃಹಭಂಗ ನಂಜಮ್ಮನಿಗಾಗಿ ನಾವು ಓದ್ಲೇಬೇಕಾದಂತಹ ಕೃತಿ. ಪರ್ವ ಮಹಾಭಾರತನ ಮೈಂಡಲ್ಲಿ ಇಟ್ಕೊಂಡು ಓದಿದ್ರೆ ಖಂಡಿತ ನಿಮ್ಗೆ ಇಷ್ಟ ಆಗಲ್ಲ. ದೂರ ಸರಿದರು ನನಗಂತೂ ಸಿಕ್ಕಾಪಟ್ಟೆ ಇಷ್ಟವಾದಂತಹ ಕೃತಿ. ಅನ್ವೇಷಣೆ ಗೃಹಭಂಗದ ಮುಂದುವರೆದ ಭಾಗ ಅಂತ ಹೇಳ್ತಾರೆ. ಸಾರ್ಥ 8ನೇ ಶತಮಾನದ ಕೃತಿ. ಗ್ರಹಣ ಅಷ್ಟೇನ್ ಇಷ್ಟ ಆಗ್ಲಿಲ್ಲ. ಜಲಪಾತ ಇದರಲ್ಲಿ ಒಂದು ಸೀಕ್ವೆನ್ಸ್ ಬರುತ್ತೆ, ಹೆರಿಗೆ ನೋವಿದು, ತುಂಬಾ ಚೆನ್ನಾಗಿದೆ. ಕವಲು ಪರವಾಗಿಲ್ಲ, ಓದ್ಬೋದು. ಯಾನ ಓಕೆ. ಮತದಾನನೂ ಅಷ್ಟೇ ಒಂದು ಸಾರಿ ಓದ್ಬೋದು ಅನಿಸ್ತು. ನಿರಾಕರಣ ನರಹರಿ ಕಾಡ್ತಾನೆ. ಆವರಣ ಅಬ್ಬಾ ಅನ್ಸ್ಬಿಡ್ತು ಓದಿ. ಧರ್ಮಶ್ರೀ ಅದ್ಭುತವಾಗಿದೆ. ನೆಲೆ ಸಾವು ಮತ್ತೆ ಸಾವಿನ ಬಗ್ಗೆ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ತಬ್ಬಲಿ ನೀನಾದೆ ಮಗನೆ, ಸಂಸ್ಕಾರ ಎಷ್ಟು ಮುಖ್ಯ ಅನ್ನೋ ತಿಳ್ಕೊಬಹುದು. ನಾಯಿ ನೆರಳು ನಾನು ಓದಿದಂತಹ ಅವರ ಮೊದಲನೇ ಕೃತಿ. ಉದಯೋನ್ಮುಖ ಭೈರಪ್ಪ ಬೆಳಕು ಮೂಡಿತು ಅಂದ್ರೆ ಅವರು ಆರಂಭಿಕದಲ್ಲಿ ಬರೆದಂತಹ ಕೃತಿ. ಇನ್ನ ಉಳಿದಂತಹ ಕೃತಿಗಳು ನೋಡೋದಾದ್ರೆ ಮಂದ್ರ ನಾ ಇನ್ನು ಓದಿಲ್ಲ. ಉತ್ತರಾಖಂಡ ಓದಿಲ್ಲ. ದಾಟು ಓದ್ತಾ ಇದ್ದೀನಿ. ಗತ ಜನ್ಮದ ಮತ್ತೆರಡು ಕೃತಿಗಳು, ಇದು ಆರಂಭಿಕ ಕೃತಿ. ಭೀಮಕಾಯ ಇದು ಸಹ ಆರಂಭಿಕ ಕೃತಿ. ಈ ಕೃತಿನೂ ಓದಿಲ್ಲ. ಇದಿಷ್ಟು ಭೈರಪ್ಪನವರ ಸಂಗ್ರಹ. ಇದ್ರ ಜೊತೆಗೆ ಅವರ ಇನ್ನೂ ಸಂವಾದ ಲೇಖನಗಳು, ಅವುಗಳು ಒಂದಷ್ಟು ಪುಸ್ತಕಗಳಿದಾವೆ. ಧನ್ಯವಾದಗಳು.